ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ, ನಿಮ್ಗೆ ಗೊತ್ತೇ ಈಗ ದೇಶದ 11 ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಖಾಲಿ ಇರುವ ಒಟ್ಟು 10,277 ಕ್ಲರಿಕಲ್ ಕೇಡರ್ನ ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ. ನಮ್ಮ ರಾಜ್ಯದಲ್ಲಿಯೇ 1,170 ಹುದ್ದೆಗಳಿಗೆ ನೇಮಕ ನಡೆಯುತ್ತಿದ್ದು, ಕನ್ನಡ ಬಲ್ಲವರನ್ನೇ ಈ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ರಾಜ್ಯ ಮೂಲದ ಕೆನರಾ ಬ್ಯಾಂಕ್ ನಮ್ಮ ರಾಜ್ಯದಲ್ಲಿಯೇ 675 ಕ್ಲರಿಕಲ್ ಕೇಡರ್ನ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುತ್ತಿದ್ದು, ಕನ್ನಡದಲ್ಲಿಯೇ ಪರೀಕ್ಷೆ ನಡೆಸಲಾಗುತ್ತದೆ. ಈ ನೇಮಕ ಪ್ರಕ್ರಿಯೆಯಲ್ಲಿ ಕನ್ನಡದಲ್ಲಿಯೇ ಲಿಖಿತ ಪರೀಕ್ಷೆಯನ್ನ ನಡೆಸಲಾಗುತ್ತಿದೆ. ಬ್ಯಾಂಕ್ ಉದ್ಯೋಗಿ ಆಗ್ಬೇಕು ಎಂಬುದು ನಿಮ್ಮ ಕನಸಾಗಿದ್ರೆ ಈ ಸುವರ್ಣ ಅವಕಾಶವನ್ನ ನೀವು ಬಳಸಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಈಗ ನಮ್ಮ ದೇಶದಲ್ಲಿ ಉಳಿದಿರುವುದು ಕೇವಲ 12 ರಾಷ್ಟ್ರೀಕೃತ ಬ್ಯಾಂಕುಗಳು. ಅದರಲ್ಲಿ 11 ರಾಷ್ಟ್ರೀಕೃತ ಬ್ಯಾಂಕುಗಳು ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಸಿಂಧ್ ಬ್ಯಾಂಕ್, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಈ 11 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಖಾಲಿ ಇರುವ ಕ್ಲರಿಕಲ್ ಕೇಡರ್ನ ಹುದ್ದೆಗಳಿಗೆ ಅಂದ್ರೆ ಈ ಬಾರಿಯಿಂದ ಕ್ಲರಿಕಲ್ ಕೇಡರ್ನ ಹುದ್ದೆಗಳನ್ನ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆ ಅಂತ ಕರೀತಾರೆ, CSA ಅಂತ. ಈ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ತಾ ಇದೆ. ಒಟ್ಟು 10,277 ಹುದ್ದೆಗಳಿಗೆ ನೇಮಕ ನಡೆಯುತ್ತಿದ್ದು, ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಈ ಸಂಬಂಧ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಇದೇ ಆಗಸ್ಟ್ 21 ಕೊನೆಯ ದಿನವಾಗಿರುತ್ತದೆ. IPBS ನ ವೆಬ್ಸೈಟ್ ಮೂಲಕ ಈ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿರುತ್ತದೆ. ಏಕ ಪರೀಕ್ಷೆ, ಇಷ್ಟು 11 ರಾಷ್ಟ್ರೀಕೃತ ಬ್ಯಾಂಕುಗಳಿಗೂ ಏಕ ಪರೀಕ್ಷೆ ನಡೆಸಿ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಇನ್ನೊಂದು ಬ್ಯಾಂಕ್ ಯಾವುದಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ಪ್ರತ್ಯೇಕವಾಗಿ ಕ್ಲರಿಕಲ್ ಕೇಡರ್ನ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳೋದ್ರಿಂದ ಈ ನೇಮಕ ಪ್ರಕ್ರಿಯೆಯಲ್ಲಿ ಅದು ಭಾಗವಹಿಸಿಲ್ಲ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ 1,170 ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ ಅಂತ ಹೇಳಿದೆ. ಇದರಲ್ಲಿ ಬ್ಯಾಂಕ್ ಆಫ್ ಬರೋಡಾ 253 ಹುದ್ದೆಗಳಿಗೆ, ಬ್ಯಾಂಕ್ ಆಫ್ ಇಂಡಿಯಾ 45 ಹುದ್ದೆಗಳಿಗೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 20 ಹುದ್ದೆಗಳಿಗೆ, ಆಗ್ಲೇ ಹೇಳಿದಾಗೆ ನಮ್ಮ ರಾಜ್ಯ ಮೂಲದ ಕೆನರಾ ಬ್ಯಾಂಕ್ 675 ಹುದ್ದೆಗಳಿಗೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 47 ಹುದ್ದೆಗಳಿಗೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 44 ಹುದ್ದೆಗಳಿಗೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 6 ಹುದ್ದೆಗಳಿಗೆ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ 30 ಹುದ್ದೆಗಳಿಗೆ ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 50 ಹುದ್ದೆ 1,170 ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ರಾಜ್ಯದ 10 ಜಿಲ್ಲಾ ಕೇಂದ್ರಗಳಲ್ಲಿ, ಬೇರೆ ಬೇರೆ ಭಾಗದ ಜಿಲ್ಲಾ ಕೇಂದ್ರಗಳಲ್ಲಿ ನೇಮಕಾತಿ ಪರೀಕ್ಷೆ ನಡೆಯುತ್ತೆ. ಅಂದ್ರೆ ನೀವು ಪರೀಕ್ಷೆ ಬರೆಯೋಕೆ ಬೇರೆ ಬೇರೆ ದೂರದ ಊರುಗಳಿಗೆ ಹೋಗ್ಬೇಕಾಗಿಲ್ಲ. ರಾಜ್ಯದ 10 ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನ ತೆರೆಯಲಾಗಿರುತ್ತದೆ. ನಾನು ಹಿಂದೆ ಹೇಳಿದಾಗೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ನಡೆಯುತ್ತದೆ. ನಮ್ಮ ಬ್ಯಾಂಕುಗಳಲ್ಲಿ ಕನ್ನಡ ಮಾತಾಡೋರೇ ಇರೋಲ್ಲ ಸರ್ ಅಂತ ನಾವು ದೂರದ ಬದಲು ಕನ್ನಡದಲ್ಲಿ ನಡೆಯುವ ಪರೀಕ್ಷೆಯನ್ನು ಬರೆದು ಕರ್ನಾಟಕದಲ್ಲೇ ಇರುವ ಹುದ್ದೆಗಳನ್ನ ಪಡೆದುಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಮುಂದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈ ಹಿಂದೆ ಹೇಳಿದಾಗೆ ಆಗಸ್ಟ್ 21 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಅರ್ಜಿ ಶುಲ್ಕ ಪಾವತಿಸಲು ಕೂಡ ಆಗಸ್ಟ್ 21 ಕೊನೆಯ ದಿನವಾಗಿರುತ್ತದೆ. ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಅವಕಾಶ ನೀಡಲಾಗಿರುತ್ತದೆ. ನಮ್ಮ ರಾಜ್ಯದಲ್ಲಿ ಕೆಲಸ ಸಿಗುತ್ತೆ ಸರಿ, ಇದಕ್ಕೆ ಎಷ್ಟು ವೇತನ ಕೊಡ್ತಾರೆ ಸರ್, ಸಾಕಾಗುವಷ್ಟು ಸಂಬಳ ಕೊಡ್ತಾರಾ ಅಂತ ನೀವು ಕೇಳಬಹುದು. 24,050 ರೂಪಾಯಿಯಿಂದ ವೇತನ ಶ್ರೇಣಿ ಈ ಕ್ಲರಿಕಲ್ ಕೇಡರ್ನ ಅಂದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗೆ 24,050 ರೂಪಾಯಿಯಿಂದ ಬೇಸಿಕ್ ನಿಂದ ವೇತನ ಶ್ರೇಣಿ ಆರಂಭಗೊಳ್ಳಲಿದೆ. 64,480 ರೂಪಾಯಿವರೆಗೆ ವೇತನ ಶ್ರೇಣಿ ಇರ್ತದೆ. ಇದಲ್ಲದೆ ಕೆಲವು ಬ್ಯಾಂಕುಗಳು ತಮ್ಮದೇ ಆದ ಭತ್ಯೆಗಳನ್ನ ಉದ್ಯೋಗಿಗಳಿಗೆ ನೀಡ್ತವೆ, ಅದು ಕೂಡ ಇದಕ್ಕೆ ಆಡ್ ಆಗತ್ತೆ. ಒಟ್ಟು 24,050 ರೂಪಾಯಿಯಿಂದ ವೇತನ ಶ್ರೇಣಿ ಆರಂಭಗೊಂಡು 64,480 ರೂಪಾಯಿವರೆಗೆ ಇರ್ತದೆ. 64,480 ರೂಪಾಯಿ ನೀವು ವೇತನವನ್ನ ಪಡೆಯಬಹುದಾಗಿರುತ್ತದೆ. ರಾಜ್ಯದಲ್ಲೇ ಉದ್ಯೋಗ ಮಾಡುವ ಅವಕಾಶ, ಕನ್ನಡದಲ್ಲಿಯೇ ಪರೀಕ್ಷೆ ನಡೆಯುತ್ತದೆ. ನಿಮ್ಮ ಊರಿನ ಸಮೀಪವೇ ಪರೀಕ್ಷಾ ಕೇಂದ್ರ ಇರಲಿದೆ. ಹಾಗಾಗಿ ನೀವು ದಯವಿಟ್ಟು ಈ ಅವಕಾಶವನ್ನ ಬಳಸಿಕೊಳ್ಳಬಹುದು.
ಯಾರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು, ವಿದ್ಯಾರ್ಹತೆ ಏನು ಎಂಬುದನ್ನ ಈಗ ನೋಡೋಣ. ಯಾವುದೇ ಪದವಿ ಪಡೆದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಎಂದು ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ನೀವು ಈಗಾಗಲೇ ಪದವಿ ಪಡೆದವರಾಗಿರ್ಬೇಕು. ಅಂತಿಮ ವರ್ಷದಲ್ಲಿ ಓದುತ್ತಿರುವ ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿಲ್ಲ. ನೀವು ಯಾವುದೇ ಪದವಿ ಪಡೆದಿದ್ದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇದರ ಜೊತೆಗೆ ನೀವು ಯಾವ ರಾಜ್ಯದಿಂದ ಅರ್ಜಿ ಸಲ್ಲಿಸುತ್ತಿದ್ದೀರೋ, ಯಾವ ರಾಜ್ಯದಲ್ಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರೋ ಆ ರಾಜ್ಯದ ಭಾಷೆಯನ್ನ, ಅಂದ್ರೆ ಕರ್ನಾಟಕದಿಂದ ನಮ್ಮ ರಾಜ್ಯದಲ್ಲಿನ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸುತ್ತಿದ್ದರೆ ಕನ್ನಡ ಭಾಷೆಯನ್ನ ಚೆನ್ನಾಗಿ ಮಾತನಾಡಲು ಬರೆಯಲು ತಿಳಿದಿರಬೇಕು. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅರ್ಹತಾ ಪರೀಕ್ಷೆಯನ್ನು ನಡೆಸಿ ನೀವು ಕನ್ನಡಿಗರ ಹೋದೇ ಅಲ್ವೇ ಎಂಬುದನ್ನ ಪರೀಕ್ಷೆ ಮಾಡೇ ನಿಮಗೆ ಉದ್ಯೋಗವನ್ನ ನೀಡುತ್ತಾರೆ. ಇದರ ಜೊತೆಯಲ್ಲಿ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನವನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದ ಯಾವ್ದಾದ್ರು ಸರ್ಟಿಫಿಕೇಟ್ ಇರಬೇಕು, ಅಥವಾ ನೀವು ಪದವಿ ಓದುವಾಗಲೇ ಯಾವ್ದಾದ್ರು ಒಂದು ವಿಷಯವನ್ನ, ಕಂಪ್ಯೂಟರ್ಗೆ ಸಂಬಂಧಿಸಿದ ವಿಷಯನ ಅಭ್ಯಾಸ ಮಾಡಿರ್ಬೇಕು. ಇದಕ್ಕೆ ಸಂಬಂಧಿಸಿದ ದಾಖಲೆಯನ್ನ ನೀವು ಅರ್ಜಿ ಜೊತೆಗೆ ಸಲ್ಲಿಸಬೇಕಾಗಿರುತ್ತದೆ. ಕಂಪ್ಯೂಟರ್ ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನವನ್ನ ನೀವು ಹೊಂದಿರಬೇಕಾಗುತ್ತದೆ. ಇನ್ನು ವಯೋಮಿತಿ ಎಷ್ಟು, ಯಾವ ವಯಸ್ಸಿನವರು ಅರ್ಜಿ ಸಲ್ಲಿಸಬಹುದು ಎಂಬುದನ್ನ ನೋಡೋಣ. 20 ರಿಂದ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಎಂದು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಅಂದ್ರೆ 1997 ಆಗಸ್ಟ್ 2 ನಂತರ ಜನಿಸಿದವರು, 2005 ಆಗಸ್ಟ್ 1 ಒಳಗೆ ಜನಿಸಿದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ನಿಯಮದ ಪ್ರಕಾರ SC/ST ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ವಿನಾಯಿತಿಯನ್ನ ನೀಡಲಾಗಿರುತ್ತದೆ. 20 ರಿಂದ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಕ್ಲರಿಕಲ್ ಕೇಡರ್ನ ಈ ಹುದ್ದೆಗಳಿಗೆ ನೇಮಕ ಹೇಗೆ ನಡೆಯುತ್ತೆ, ನೇಮಕಾತಿ ಪರೀಕ್ಷೆ ಹೇಗಿರುತ್ತದೆ ಎಂಬುದನ್ನ ಈಗ ನೋಡೋಣ. ಸ್ನೇಹಿತರೆ, 2 ಹಂತದ ಪರೀಕ್ಷೆಯ ಮೂಲಕ ನೇಮಕಾತಿ ನಡೆಯುತ್ತದೆ. ದಯವಿಟ್ಟು ಗಮನಿಸಿ, ಈ ನೇಮಕ ಪ್ರಕ್ರಿಯೆಯಲ್ಲಿ ಸಂದರ್ಶನ ನಡೆಸಲಾಗುವುದಿಲ್ಲ. ನೀವು ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದಲ್ಲಿಯೇ ನೇಮಕಾತಿ ನಡೆಯುತ್ತದೆ. ಮೊದಲಿಗೆ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಅನ್ನ ನಡೆಸುತ್ತಾರೆ. ಒಟ್ಟು 100 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತದೆ. ಒಟ್ಟು 3 ವಿಷಯಗಳು ಇರ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಪರೀಕ್ಷೆ ಇರ್ತದೆ. ಇದನ್ನ ಇಂಗ್ಲಿಷ್ ಭಾಷೆಯಲ್ಲಿ ನೀವು ಬರೀಬೇಕಾಗಿರ್ತದೆ. ಇದಕ್ಕೆ 30 ಅಂಕ ನಿಗದಿಯಾಗಿರ್ತದೆ. 30 ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ. ಇದೇ ಮೊದಲ ಬಾರಿಗೆ ಇದಕ್ಕೆ ಅಂತಾನೆ ಟೈಮ್ ಫಿಕ್ಸ್ ಮಾಡಿದ್ದಾರೆ. 20 ನಿಮಿಷ ಕಾಲಾವಕಾಶ ನೀಡ್ತದೆ. ಆ ನಂತರ ನ್ಯೂಮರಿಕಲ್ ಎಬಿಲಿಟಿಯ ಪರೀಕ್ಷೆ ನಡೆಯುತ್ತದೆ. ಇದು 35 ಅಂಕಗಳಿಗೆ ನಡೆಯುವ ಪರೀಕ್ಷೆ ಆಗಿದ್ದು, ತಲಾ 1 ಅಂಕದಂತೆ 35 ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ. ಈ ನ್ಯೂಮರಿಕಲ್ ಎಬಿಲಿಟಿಯ ಪರೀಕ್ಷೆ ಬರೆಯಲು ಕೂಡ 20 ನಿಮಿಷ ಕಾಲಾವಕಾಶ ನೀಡಿರುತ್ತಾರೆ. ಆ ನಂತರ ರೀಸನಿಂಗ್ ಎಬಿಲಿಟಿಯ ಪರೀಕ್ಷೆ ನಡೆಯುತ್ತದೆ. ಇದು ಕೂಡ 35 ಅಂಕಗಳಿಗೆ ನಡೆಯುವ ಪರೀಕ್ಷೆ. 35 ಪ್ರಶ್ನೆಗಳಿರ್ತವೆ. ಇದನ್ನು ಬರೆಯಲು 20 ನಿಮಿಷ ಕಾಲಾವಕಾಶ ನೀಡಿರ್ತಾರೆ. ಒಟ್ಟಾರೆ 100 ಅಂಕಗಳಿಗೆ 100 ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ. 60 ನಿಮಿಷ ಕಾಲಾವಕಾಶ ನೀಡಲಾಗಿರುತ್ತದೆ. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ ನೀವು ಅರ್ಹತೆ ಪಡೆದರೆ, ಅಂದ್ರೆ ಎಲ್ಲಾ ವಿಭಾಗಗಳು 3 ವಿಷಯಗಳಲ್ಲೂ ನೀವು ಅರ್ಹತೆ ಪಡೆದಿರಬೇಕು. ಬ್ಯಾಂಕ್ ನಿಗದಿಪಡಿಸಿರುವಷ್ಟು, ಅಂದ್ರೆ IPPS ನಿಗದಿಪಡಿಸಿರುವಷ್ಟು ಅಂಕ ಪಡೆದಿದ್ರೆ ಮಾತ್ರ ನೀವು ಅರ್ಹತೆ ಪಡಿತೀರಾ. ಅಂತವರನ್ನ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡಲಾಗುತ್ತದೆ. ಮುಖ್ಯ ಪರೀಕ್ಷೆಯು 200 ಅಂಕಗಳಿಗೆ ನಡೆಯಲಿದ್ದು, ಒಟ್ಟು 155 ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ. ಮುಖ್ಯ ಪರೀಕ್ಷೆಯಲ್ಲಿ 4 ವಿಷಯಗಳಿರ್ತವೆ. ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಅಂತ, ಸಾಮಾನ್ಯ ಜ್ಞಾನದ ಸಂಬಂಧಪಟ್ಟದ ಪರೀಕ್ಷೆ ನಡೆಯುತ್ತೆ. ಇದಕ್ಕೆ 50 ಅಂಕ ನಿಗದಿಯಾಗಿರುತ್ತದೆ. ಇದರಲ್ಲಿ 40 ಪ್ರಶ್ನೆಗಳನ್ನ ಮಾತ್ರ ಕೇಳಲಾಗಿರುತ್ತದೆ. 20 ನಿಮಿಷ ಕಾಲಾವಕಾಶ ನೀಡಲಾಗುತ್ತದೆ. ಇದರ ನಂತರ ಜನರಲ್ ಇಂಗ್ಲಿಷ್ ನಡೆಯುತ್ತೆ. ಇದನ್ನು ಇಂಗ್ಲಿಷ್ ಭಾಷೆಯಲ್ಲೇ ನೀವು ಈ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತದೆ. 40 ಪ್ರಶ್ನೆಗಳಿರುತ್ತವೆ. 40 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ. 35 ನಿಮಿಷ ಕಾಲಾವಕಾಶ ನೀಡಲಾಗುತ್ತದೆ. ಮೂರನೇದಾಗಿ ರೀಸನಿಂಗ್ ಎಬಿಲಿಟಿಗೆ ಸಂಬಂಧಿಸಿದ 40 ಪ್ರಶ್ನೆಗಳ ಪರೀಕ್ಷೆ ನಡೆಯಲಿರುತ್ತದೆ. ಇದಕ್ಕೆ 60 ಅಂಕ ನಿಗದಿಯಾಗಿರುತ್ತದೆ. 35 ನಿಮಿಷ ಕಾಲಾವಕಾಶ ನೀಡುತ್ತಾರೆ. ಇದಾದ ನಂತರ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ನ 35 ಪ್ರಶ್ನೆಗಳ ಪರೀಕ್ಷೆ ನಡೆಯುತ್ತೆ. ಇದಕ್ಕೆ 50 ಅಂಕ ನಿಗದಿಪಡಿಸಿರುತ್ತಾರೆ. 30 ನಿಮಿಷ ಕಾಲಾವಕಾಶಗಳನ್ನ ನೀಡಲಾಗುತ್ತದೆ. ಈ ದಯವಿಟ್ಟು ಕಾಲಾವಕಾಶಗಳನ್ನು ನಿಗದಿಪಡಿಸಿರುವುದನ್ನ ಗಮನಿಸಿ ಮತ್ತು ಎಷ್ಟು ಪ್ರಶ್ನೆಗಳಿದೆ ಎಂಬುದನ್ನ ಗಮನಿಸಿಕೊಳ್ಳಿ.
ಪರೀಕ್ಷೆ ಹೇಗಿರುತ್ತದೆ ಎಂಬುದು ನಿಮ್ಗೆ ಗೊತ್ತಾಗುತ್ತದೆ. ಇಲ್ಲಿ ಜನರಲ್ ಇಂಗ್ಲಿಷಿನ ಏನು ಪರೀಕ್ಷೆ ಮಾತ್ರ ಇಂಗ್ಲಿಷ್ ನಲ್ಲೇ ಬರಿಬೇಕಾಗಿರುತ್ತದೆ. ಉಳಿದ ಎಲ್ಲಾ ವಿಷಯಗಳ ಪರೀಕ್ಷೆಯನ್ನ ನೀವು ಕನ್ನಡದಲ್ಲೇ ಬರೆಯಬಹುದಾಗಿರುತ್ತದೆ. ನಮ್ಮ ರಾಜ್ಯದ ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲಿನ ಹುದ್ದೆಗಳಿಗೆ ಕನ್ನಡದಲ್ಲಿಯೇ ಪರೀಕ್ಷೆ ಬರೆದು ಅರ್ಹತೆ ಪಡಿಬೇಕಂತೇನಿಲ್ಲ. ಇಂಗ್ಲಿಷು, ಹಿಂದಿ ಅಥವಾ ಕೊಂಕಣಿಯಲ್ಲಿ ಪರೀಕ್ಷೆ ಬರೆದು ಕೂಡ ನೀವು ರಾಜ್ಯದಲ್ಲಿನ ಹುದ್ದೆಗಳಿಗೆ ಅರ್ಹತೆ ಪಡಿಬಹುದು. ಆದ್ರೆ ಕನ್ನಡ ಭಾಷೆಯನ್ನು ಮಾತ್ರ ಸರಿಯಾಗಿ ಚೆನ್ನಾಗಿ ತಿಳಿದಿರಬೇಕು. ಅರ್ಹತಾ ಪರೀಕ್ಷೆಯಲ್ಲಿ ನೀವು ಅರ್ಹತೆ ಪಡೆದಿರಬೇಕು. ಇದರಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕ ಪಡೆದಿದ್ದೀರಾ ಎಂಬುದರ ಆಧಾರದ ಮೇಲೆ ನಿಮ್ಮನ್ನ ನೇಮಕಾತಿಗೆ ಪರಿಗಣಿಸಲಾಗುತ್ತದೆ. ಮುಖ್ಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ನೀವು ನೇಮಕಾತಿಗೆ ಅರ್ಹತೆ ಪಡೆದರೆ ಮಾತ್ರ ನಿಮಗೆ ಸ್ಥಳೀಯ ಭಾಷಾ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಇಲ್ಲ ಅಂದ್ರೆ ಈ ಪರೀಕ್ಷೆಯನ್ನ ನಡೆಸಲಾಗುವುದಿಲ್ಲ. ಇದು ಅರ್ಹತಾ ಪರೀಕ್ಷೆ ಆಗಿರ್ತದೆ. ನೀವು ಯಾವ ಬ್ಯಾಂಕಿಗೆ ಆಯ್ಕೆಯಾಗಿರ್ತೀರೋ ಆ ಬ್ಯಾಂಕ್ ಈ ಪರೀಕ್ಷೆಯನ್ನು ನಡೆಸುತ್ತದೆ. ಇದರಲ್ಲಿ ಅರ್ಹತೆ ಪಡೆದರೆ ಮಾತ್ರ ನಿಮಗೆ ಉದ್ಯೋಗಾವಕಾಶವನ್ನ ನೀಡಲಾಗುತ್ತದೆ. ನಾನು ಹಿಂದೆ ಹೇಳಿದಾಗೆ ಪೂರ್ವಭಾವಿ ಪರೀಕ್ಷೆಯನ್ನು ಕೂಡ ನಮ್ಮ ರಾಜ್ಯದ 10 ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ. ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತದೆ. ಮುಖ್ಯ ಪರೀಕ್ಷೆಯನ್ನು ಕೂಡ 10 ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ. ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಈ ಮುಖ್ಯ ಪರೀಕ್ಷೆ ಕೂಡ ನಡೆಯುತ್ತೆ. ಈ ಹಿಂದೆ ಎಲ್ಲ ಮುಖ್ಯ ಪರೀಕ್ಷೆಯನ್ನ ಬೆಂಗಳೂರಲ್ಲಿ ಮಾತ್ರ ನಡೆಸ್ತಾ ಇದ್ರು. ಈಗ ಪ್ರತಿ ಅಂದ್ರೆ ಈ 10 ಜಿಲ್ಲಾ ಕೇಂದ್ರಗಳಲ್ಲಿಯೂ ಮುಖ್ಯ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಅಂತ ಈ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಕೆಲವು ಗಮನಿಸಬೇಕಾದ ವಿಷಯಗಳೇನಂತಂದ್ರೆ, ಅರ್ಜಿ ಸಲ್ಲಿಸುವುದು ಹೇಗೆ, ಯಾವೆಲ್ಲ ದಾಖಲೆಗಳನ್ನ ನೀವು ಸಲ್ಲಿಸಬೇಕು ಎಂಬ ಮಾಹಿತಿಯನ್ನ ಅಧಿಸೂಚನೆಯಲ್ಲಿ ವಿವರವಾಗಿ ನೀಡಲಾಗಿದೆ. ನಾನು ಹೇಳಿದ ಹಾಗೆ IPBS ವೆಬ್ಸೈಟ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಹೊಸ ಅಭ್ಯರ್ಥಿಗಳು ಈ ಹಿಂದೆ ಯಾವುದೇ IPBS ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ನಂತರ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ. ಇದಕ್ಕೆ ಲಿಂಕ್ ಗಳನ್ನ ನೀಡಲಾಗಿರುತ್ತದೆ. ಸ್ನೇಹಿತರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕೇನೆಂದ್ರೆ, SSLC ಅಥವಾ SSLC ನಂತರ ನೀವು ಕನ್ನಡ ಭಾಷೆಯನ್ನ ಒಂದು ವಿಷಯವಾಗಿ ಅಭ್ಯಾಸ ಮಾಡಿದ್ರೆ ನೀವು ಈ ಅರ್ಹತಾ ಪರೀಕ್ಷೆಯನ್ನ ಬರೀಬೇಕಾಗಿಲ್ಲ. ನಿಮ್ಮನ್ನ ಹಾಗೆ ನೇಮಕ ಮಾಡಿಕೊಳ್ಳುತ್ತಾರೆ. ಯಾಕೆಂದ್ರೆ ನಿಮ್ ಕನ್ನಡ ಚೆನ್ನಾಗಿ ಓದಕ್ ಬರುತ್ತೆ, ಬರೆಯೋಕ್ ಬರುತ್ತೆ ಎಂಬುದನ್ನ ಪರಿಗಣಿಸಿ ಈ ಅರ್ಹತಾ ಪರೀಕ್ಷೆಯನ್ನ ನಡೆಸಲ್ಲ. ಇನ್ನು ಮೂರನೇದಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ನೇಮಕಾತಿ ಸಂದರ್ಭದಲ್ಲಿ ಪರಿಶೀಲನೆ ಮಾಡಲಾಗುತ್ತದೆ. ನೀವು ಒಳ್ಳೆಯ ಕ್ರೆಡಿಟ್ ಸ್ಕೋರ್ ಹೊಂದಿದ್ರೆ ಮಾತ್ರ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದ ವಿಷಯ ಏನಂತಂದ್ರೆ, ಈ ಎಲ್ಲಾ ಹುದ್ದೆಗಳನ್ನ ಮೀಸಲಾತಿ ಅನ್ವಯ ಹಂಚಿಕೆ ಮಾಡಲಾಗಿರುತ್ತದೆ. ನಮ್ಮ ರಾಜ್ಯದಲ್ಲಿ ಕೆನರಾ ಬ್ಯಾಂಕ್ ನಲ್ಲಿ 675 ಹುದ್ದೆ ಇದೆ ಅಂದ್ರೆ ಅದನ್ನ ಮೀಸಲಾತಿ ಅನ್ವಯ ಹಂಚಿಕೆ ಮಾಡಿರ್ತಾರೆ. ಇದನ್ನ ಗಮನಿಸಿಕೊಂಡು ನೀವು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ನೇಮಕಾತಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ IPBS ವೆಬ್ಸೈಟ್ ನಲ್ಲಿ ನೀಡಲಿದ್ದಾರೆ. ದಯವಿಟ್ಟು ನಮ್ಮ ರಾಜ್ಯದ ಅಭ್ಯರ್ಥಿಗಳು, ಕನ್ನಡ ಬಲ್ಲ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಮತ್ತಷ್ಟು ಉದ್ಯೋಗ ಸುದ್ದಿಗಳೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.